ವೆಲ್ಕಮ್ ಟು ಆಟೋ ಮಾಸ್ಟರ್ಸ್. ನಾನು ನಿಮ್ಮ ಸಂಚಿತ್. ಇವತ್ತೊಂದು ಮಾರುತಿ ಸುಜುಕಿ ಸೆಲೆರಿಯೋ ವೆಹಿಕಲ್ ಬಂದಿದೆ. ಇದರ ಪ್ರಾಬ್ಲಮ್ ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿ ಇದು AMT ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ಬನ್ನಿ ತೋರಿಸ್ತೀನಿ. ನೋಡಿ ಇವಾಗ ವೆಹಿಕಲ್ ಸ್ಟಾರ್ಟ್ ಆಗ್ತಿದೆ. ನೋಡಿ ಮಾಲ್ ಫಂಕ್ಷನ್ ಲೈಟ್ ಗ್ಲೋ ಆಗ್ತದೆ. ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಈ ಗೇರ್ ಇದೆಯಲ್ವಾ ಅದೇ ಗೇರಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ನೋಡಿ, ಇವಾಗ ರಿವರ್ಸಲ್ ಇದೆ. ಸೊ ರಿವರ್ಸಲ್ ಇರುತ್ತೆ, ಇದಕ್ಕಿದ್ದಂಗೆ ಸ್ಟಕ್ ಆಗ್ಬಿಟ್ಟು ಗೇರೇ ಶಿಫ್ಟ್ ಆಗ್ತಾ ಇರಲ್ಲ. ಸೊ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಟ್ರಬಲ್ ಕೋಡ್ ಬರ್ತಾ ಇದೆ. ನೋಡಿ ನಾವು ಸ್ಕ್ಯಾನ್ ಟೂಲ್ ಎಲ್ಲ ಕನೆಕ್ಟ್ ಮಾಡಿದೀವಿ ನೋಡಿ. ಸೊ ಗೇರ್ ಬಾಕ್ಸ್ ಅನೇಬಲ್ ಟು ಎಂಗೇಜ್, ಗೇರ್ ಶಿಫ್ಟರ್ ಲಾಕ್. ಸೊ ಇದನ್ನ ನಾವು ಡಯಾಗ್ನೋಸ್ ಮಾಡಿದ್ವಿ. ಡಯಾಗ್ನೋಸ್ ಮಾಡಿದ್ರಲ್ಲಿ ಏನು ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳಿದ್ರೆ, ಸೊ ಇದನ್ನ ಮೆಟಾಟ್ರಾನಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಮೆಟಾಟ್ರಾನಿಕ್ಸ್ ಯೂನಿಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಇದನ್ನ ನಾವು ಇವಾಗ ರೀಬಿಲ್ಡ್ ಮಾಡ್ತೀವಿ. ಮೆಟಾಟ್ರಾನಿಕ್ಸ್ ಯೂನಿಟ್ ರೀಬಿಲ್ಡ್ ಮಾಡಿ ಮತ್ತೆ ನಿಮಗೆ ಪ್ರೋಗ್ರಾಮ್ ಮಾಡಿ ತೋರಿಸ್ತೀವಿ ವೆಹಿಕಲ್ ಓಕೆ ಇದೆಯಾ ಇಲ್ಲ ಅಂತ ಬಿಟ್ಟು. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲ ರೆಡಿ ಆದ್ಮೇಲೆ ನಿಮ್ಗೆ ಇನ್ಫಾರ್ಮ್ ನೋಡಿ. ಇವಾಗ ಇದು AMT ಯೂನಿಟ್ ಅಂತ ಬರುತ್ತೆ. ಇದನ್ನ ಫುಲ್ ಬಿಚ್ಚಬೇಕು. ನೋಡಿ ಆಯಿಲ್ ಎಲ್ಲ ಫುಲ್ಲು ಕಪ್ಪಾಗ್ಬಿಟ್ಟಿದೆ. ಓಕೆ ಓಕೆ ಕಾಣಿಸ್ತಿದೆ ನೋಡಿ, ಆಯಿಲ್ ಫುಲ್ ಬ್ಲ್ಯಾಕ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಫುಲ್ ಬ್ಲಾಕ್ ಆಗಿದೆ. ಇದನ್ನ ಬಿಚ್ಚಿಬಿಟ್ಟು ರೆಡಿ ಮಾಡ್ತೀವಿ. ಆಮೇಲೆ ನಿಮ್ಗೆ ವಿಡಿಯೋ ತೋರಿಸ್ತೀವಿ. ರೆಡಿ ನೋಡಿ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೋಡಿ, ಆಯಿಲ್ ಕಲರ್ ಇವಾಗ ಚೇಂಜ್ ಆಗಿದೆ. ಫುಲ್ ಯೂನಿಟ್ನಿಂದ ರೀಬಿಲ್ಡ್ ಮಾಡಿದ್ದೀವಿ. ಸೊ ವೆಹಿಕಲಲ್ಲಿ ಫಿಟ್ ಮಾಡೋಣ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಎಲ್ಲ ಫಿಟ್ ಆಗಿದೆ. ಇವಾಗ ಪ್ರೋಗ್ರಾಮಿಂಗ್ ಮಾಡಬೇಕು. ನೋಡಿ ಇವಾಗ ಪ್ರೋಗ್ರಾಮಿಂಗ್ ಕಂಡೀಷನ್ ಹೇಳ್ತಾ ಇದೆ, ಎಂಜಿನ್ ಸ್ಟಾಪ್ ಆಗಿರಬೇಕು, ಇಗ್ನಿಷನ್ ಸ್ವಿಚ್ ಆನು, ಶಿಫ್ಟ್ ಲಿವರ್ P ಇರಬೇಕು, ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಇರಬೇಕು. ಸೊ ಇದನ್ನೆಲ್ಲ ಬಂದ್ಬಿಟ್ಟು ಅಪ್ಲೈ ಆಗಿದೆ, ಆನಲ್ಲಿ ಇದೆ. ಓಕೆ, ಇವಾಗ ಪ್ರೋಗ್ರಾಮಿಂಗ್ ಓಕೆ ಕೊಡ್ತೀನಿ. ಸೊ ಇಗ್ನಿಷನ್ ಸ್ವಿಚ್ನ ಆಫ್ ಪೊಸಿಷನ್ ಇಡೋಕೆ ಹೇಳುತ್ತೆ. ಆಫ್ ಮಾಡಿದೆ, ಓಕೆ ಪ್ರೆಸ್ ಮಾಡಿದೆ. ಸೊ ಇಗ್ನಿಷನ್ ಸ್ವಿಚ್ ಆನ್ ಮಾಡೋಕೆ ಹೇಳುತ್ತೆ. ಆನ್ ಮಾಡಿದೆ. ನೋಡಿ ಇವಾಗ ಕಮ್ಯುನಿಕೇಟಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ಈ ಕ್ಲಚ್ನ 10 ಟೈಮ್ಸ್ ಎಳೆಯುತ್ತೆ. ನೋಡಿ ಫುಲ್ ಮಾಡುತ್ತೆ, ಫುಲ್ ಮಾಡ್ತಾ ಇದೆ. ನೋಡಿ ಪ್ರೋಗ್ರಾಮಿಂಗ್ ಆಗ್ತಾ ಇದೆ. ಸೊ ಕಾಣ್ತಾ ಇದೆ ಅಲ್ವಾ? ಸೊ ಇವಾಗ ಲರ್ನ್ ಆಗುತ್ತೆ. 10 ಟೈಮ್ಸ್ ಫುಲ್ ಆಯಿತು ಅಂದರೆ ಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಒಂದು ಪ್ರೋಗ್ರಾಮಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ಗಾಡಿ ರನ್ ಮಾಡಿಬಿಟ್ಟು ಮೂವ್ ಮಾಡಿಬಿಟ್ಟು. ನೋಡಿ ಇವಾಗ ಎಲ್ಲ ಇದನ್ನು ರೆಡಿ ಮಾಡಿದ್ದೀವಿ. ರೋಟೇಶ್ ಹೋಗ್ತಾ ಇದೆ ನೋಡಿ, ಗೇರ್ ಎಲ್ಲ ನೋಡಿ ಫಾರ್ವರ್ಡ್ ಮೂವಿಂಗು ಕರೆಕ್ಟ್ ಆಗ್ತಿದೆ. ನೋಡಿ ರಿವರ್ಸು ಮೂವ್ ಆಗ್ತಾಯಿದೆ. ಕ್ರೀಪಿಂಗ್ ಪ್ಲೇ ಎಲ್ಲ ಬಂದ್ಬಿಟ್ಟು ನೋಡಿ ಕರೆಕ್ಟ್ ಆಗಿದೆ. ಸೊ ಒಂದು ರೌಂಡ್ ರೋಟೇಸ್ಟ್ ಹೋಗ್ಬಿಟ್ಟು ಕನ್ಫರ್ಮ್ ಮಾಡಿ ಕಸ್ಟಮರ್ ಗಾಡಿ ತೊಗೊಂಡು